ನಮಸ್ಕಾರ ಸ್ನೇಹಿತರೆ, ರೇಖಿ ಮೆಡಿಟೇಷನ್ ವರ್ಲ್ಡ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಕೃಷ್ಣ ಆಚಾರ್ಯ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ವಿಶ್ವಚೇತನ ರೇಖಿ ಕೇಂದ್ರ, ಹೊನ್ನಾವರ. ಸ್ನೇಹಿತರೆ, ಬಹಳ ದಿನಗಳ ನಂತರ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನನ್ನ ವೈಯಕ್ತಿಕ ಕೆಲಸ ಕಾರ್ಯಗಳು ಹಾಗೂ ಮಹಾಕುಂಭದ ಒಂದು ಕಾರ್ಯಕ್ಕೆ ನಾನು ತೆರಳಿರೋದ್ರಿಂದ ಬಹಳಷ್ಟು ವಿಳಂಬ ಆಯಿತು ವಿಡಿಯೋಗಳನ್ನು ಮಾಡಲಿಕ್ಕೆ. ಬಹಳ ಜನ ಕರೆ ಮಾಡಿ ಗುರುಗಳೇ ವಿಡಿಯೋವನ್ನು ಮಾಡಿ ಅಂಥೇಳಿ ರಿಕ್ವೆಸ್ಟ್ ಕೂಡ ಹಾಕಿದ್ರಿ. ಇನ್ನು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಮ್ಮ ಕೇಂದ್ರದಿಂದ ತರಬೇತಿ ಕಾರ್ಯ ಹಾಗೂ ಈ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವಂಥ ಕಾರ್ಯಗಳು ನಿರಂತರವಾಗಿ ನಡೆಯುತ್ತೆ. ವಿಳಂಬ ಆಗಿದ್ದಕ್ಕಾಗಿ ತಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಈ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಒಂದು ಟೈಟಲ್ ಪ್ರೊಫೆಷ್ನಲ್ ರೇಖಿ ಕೋರ್ಸ್. ಇದು ಯಾಕಾಗಿ ಮಾಡಬೇಕಾದಂಥ ಅನಿವಾರ್ಯತೆ ಬಂತು ಅಂದರೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ರೇಖಿ ಕೇಂದ್ರಗಳ ಬಗ್ಗೆ ಪರಿಚಯ ಆಗ್ತಾ ಇದೆ. ಬಹಳಷ್ಟು ಗುರುಗಳು ಕೂಡ ಪರಿಚಯ ಆಗ್ತಾ ಇದ್ದಾರೆ. ರೇಖಿಯನ್ನು ಕಲಿಬೇಕು, ಅದನ್ನು ಒಂದು ಪ್ರೊಫೆಷ್ನಲ್ ಆಗಿ ತಗೊಳ್ಬೇಕು ಅಥವಾ ಒಬ್ಬ ರೇಖಿ ಹೀಲರ್ ಆಗಬೇಕು ಅನ್ನೋವನಿಗೆ ಕೆಲವಷ್ಟು ಗೊಂದಲಗಳು ಕಾಡೋದು ಸಹಜ. ಕೆಲವರು ಕೇವಲ ತಮ್ಮ ವೈಯಕ್ತಿಕ ಸಮಸ್ಯೆಯನ್ನು ಬಗೆಹರಿಸ್ಕೊಂಡ್ರೆ ಸಾಕು ಅನ್ನುವಂಥ ಇಚ್ಛೆಯಲ್ಲಿ ರೇಖಿಯನ್ನು ಕಲಿಲಿಕ್ಕೆ ಬರ್ತಾರೆ. ಕೆಲವರು ತಾನೊಬ್ಬ ರೇಖಿ ಹೀಲರ್ ಆಗಬೇಕು ಹೇಳುವಂಥ ಒಂದು ಮಹತ್ವಾಕಾಂಕ್ಷೆ ಇರುತ್ತೆ. ಇನ್ನೂ ಕೆಲವರಿಗೆ ರೇಖಿ ಮಾಸ್ಟರ್ ಆಗಿ ನಾನೊಂದು ಸೆಂಟ್ರನ್ನು ಓಪನ್ ಮಾಡಬೇಕು ಹೇಳುವಂಥ ಒಂದು ಅಭಿಲಾಷೆ ಇರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾವ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಇದು ಸಹಜ ಕೂಡ. ಯಾಕೆಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅರ್ಹತೆ ಇದ್ದವರು, ಇಲ್ಲದೇ ಇದ್ದವರು, ಕಮರ್ಷಿಯಲ್ ಮೈಂಡ್ನಿಂದ ರೇಖೆಯನ್ನು ಕಲಿಸುವಂಥವರು, ಅಲ್ಲದೆ ರೇಖೆಯ ಹೊರತಾದಂಥ ಎಕ್ಸ್ಪರಿಮೆಂಟ್ಗಳನ್ನು ಮಾಡುವಂಥವರು ಬಹಳಷ್ಟು ಜನ ಪರಿಚಯ ಆಗ್ತಾರೆ. ಅವರಲ್ಲಿ ನಾನು ರೇಖೆ ಕಲಿಬೇಕು ಬೇಡವಾ ಹೇಳುವಂಥ ಒಂದು ಗೊಂದಲದಲ್ಲಿ ರೇಖೆಯ ಆಸಕ್ತರು ಇರುವುದು ಸ್ವಾಭಾವಿಕ. ಇಲ್ಲಿ ನಾವು ಯಾವುದೇ ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳುವಾಗ ಗಮನಿಸಬೇಕಾದಂಥ ಅಂಶಗಳು ತುಂಬಾ ಇರುತ್ತೆ. ನಾವು ರೇಖೆ ಎಲ್ಲಿ ಪಡೆಯಬೇಕು? ಯಾಕಂತಂದರೆ ಇವತ್ತು ನಿನ್ನೆ ರೇಖಿ ಮಾಸ್ಟರ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಹಂಚಿಕೊಳ್ತಾ ಇದ್ದವರು ಅವರಿಗೆ ಅನುಭವಗಳೇನು ಅನ್ನೋದೆಲ್ಲ ದೊಡ್ಡ ಪ್ರಶ್ನೆ. ಅಥವಾ ಅವರ ಹಿನ್ನೆಲೆ ಏನು, ಅವರ ಗುರುಗಳು ಯಾರು ಅಲ್ವಾ, ತುಂಬ ವಿಚಾರಗಳು ನಮಗೆ ಪೂರ್ವಪರ ಬೇಕಾಗತ್ತೆ. ಯಾಕೆಂತಂದರೆ ಒಬ್ಬ ರೇಖಿ ಮಾಸ್ಟರ್ ಆಗಿದ್ದವನಲ್ಲಿ ಅಥವಾ ಗ್ರ್ಯಾಂಡ್ ಮಾಸ್ಟ್ರಲ್ಲಿ ನಾವು ರೇಖಿ ಪಡ್ಕೊಳ್ಬೇಕಿದ್ರೆ ಅವನಲ್ಲಿ ಬಹಳಷ್ಟು ಅರ್ಹತೆಗಳಿದ್ದಾಗ ಮಾತ್ರ ನಾವು ಒಂದು ಪರಿಪೂರ್ಣವಾದಂಥ ಕೋರ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲದಿದ್ದರೆ ನಾವು ಪಡ್ಕೊಳ್ಳುವಂಥ ಕೋರ್ಸ್ಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಆಗುತ್ತೆ, ಎಕ್ಸ್ಪರಿಮೆಂಟ್ಗಳಾಗುತ್ತೆ, ಬೇರೆ ಬೇರೆ ಕೋರ್ಸ್ಗಳನ್ನು ಮಿಕ್ಸ್ ಮಾಡಿಕೊಂಡು ನಮ್ಗೆ ಕಲಿಸುವಂಥದ್ದು ಕೂಡ ಇರುತ್ತೆ. ಇವೆಲ್ಲ ಬಹಳ ಒಂದು ಗೊಂದಲದ ವಿಚಾರ ಆಗಿರುತ್ತೆ. ಈಗ ನಾವು ಮೊದಲು ತಿಳ್ಕೊಳ್ಬೇಕಾದಂಥ ವಿಚಾರ, ನಾವು ರೇಖೆಯನ್ನು ಎಲ್ಲಿ ಕಲಿಬೇಕು ಅನ್ನುವಂಥ ವಿಚಾರಕ್ಕೆ ಬಂದಾಗ ಆ ರೇಖಿ ಗುರುಗಳಿಗೆ ಎಷ್ಟು ಸರ್ವಿಸ್ ಆಗಿದೆ, ಇದು ಬಹಳ ಇಂಪಾರ್ಟೆಂಟ್. ಇವತ್ತು ನಿನ್ನೆ ಬಂದವರೆಲ್ಲ ಪರಿಪೂರ್ಣವಾಗಿ ನಮ್ಗೆ ಕಲಿಸ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವರಿಗೆ ಎಷ್ಟು ವರ್ಷದ ಅನುಭವ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟು. ಎಷ್ಟು ಜನ ಶಿಷ್ಯ ವರ್ಗ ಅವರಲ್ಲಿದೆ, ಎಷ್ಟು ಪರ್ಫೆಕ್ಟಾಗಿ ಕಲಿಸಿದ್ದಾರೆ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಆನಂತರ ಗುರುಗಳು ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೋ, ಯಾಕೆಂದರೆ ಗ್ರ್ಯಾಂಡ್ ಮಾಸ್ಟರ್ ಆದಂಥ ಗುರುಗಳಿಗೆ ಬಹಳಷ್ಟು ನಾಲೆಜ್ಗಳಿರ್ತವೆ, ಬಹಳಷ್ಟು ಅಡಿಷ್ನಲ್ ಆದ ಕೋರ್ಸ್ಗಳನ್ನು ಮಾಡಿರ್ತಾರೆ. ರೇಖಿಯ ಬೇರೆ ಬೇರೆ ಹಂತಗಳಲ್ಲಿ ಪರಿಪೂರ್ಣವಾಗಿ ಅವರು ಸಾಧನೆಯನ್ನು ಮಾಡಿರ್ತಾರೆ. ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಲಿಕ್ಕೆ ಡೈರೆಕ್ಟಾಗಿ 1-2 ಲೆವೆಲ್ ಕಲ್ತ್ಕೊಂಡವ್ರಿಗೆ ಆಗೋದಿಲ್ಲ. ಕಂಪ್ಲೀಟಾಗಿ ಮಾಸ್ಟರ್ ಡಿಗ್ರಿನ ಮುಗಿಸಿ ಆ ನಂತರ ಗ್ರ್ಯಾಂಡ್ ಮಾಸ್ಟರ್ನ ಪಡ್ಕೊಂಡಿರ್ತಾರೆ. ಅದು ಬಹಳ ಇಂಪಾರ್ಟೆಂಟ್. ಅಂಥವ್ರಲ್ಲಿ ನಾವು ಕಲಿತಾಗ ಒಂದು ಸರಿಯಾದ ಒಂದು ಟ್ರ್ಯಾಕ್ ಸಿಗುತ್ತೆ ನಮಗೆ, ಲೆವೆಲ್ ವೈಸ್ ನಾವು ಕಲಿತಾ ಹೋಗ್ಬೋದು. ಇನ್ನು ಮುಂದಿನ ವಿಚಾರಕ್ಕೆ ಬಂದಾಗ ರೇಖಿಗೆ ಹೊರತಾಗಿ ಅವರಲ್ಲಿ ಅಡಿಷ್ನಲ್ ಆಗಿ ಇರುವಂಥ ವಿದ್ಯೆಗಳ ಜ್ಞಾನ ಬಗ್ಗೆ ನಾವು ತಿಳ್ಕೊಳ್ಬೇಕು. ಯಾಕಂದರೆ ಇವತ್ತು ರೇಖಿ ಒಂದನ್ನೇ ಕಲ್ತ್ಕೊಂಡಾಗ ಒಂದು ಸೆಂಟ್ರನ್ನ ನಾವು ನಡೆಸಲಿಕ್ಕೆ ಆಗೋದಿಲ್ಲ. ಯಾರು ನಮ್ಮಲ್ಲಿ ಹೀಲಿಂಗಿಗೆ ಬರ್ತಾರೆ ಅಥವಾ ದೀಕ್ಷೆಗೆ ಬರ್ತಾರೆ ಅಂಥವರಿಗೆ ಅಡಿಷ್ನಲ್ ಆದಂಥ ಕೋರ್ಸ್ಗಳು ಕೂಡ ಅವರಿಗೆ ನಾಲೆಜ್ ಇರಬೇಕಾಗತ್ತೆ. ಉದಾಹರಣೆಗೆ ನಾವೀಗ ರೇಖೆ ಕಲಿಸ್ತಿದ್ವಿ ಅಂತಂದರೆ ರಾಜಕ್ರಿಯಾ
ಏಂಜಲ್ ದೇವಸ್ ಥೆರಪಿ, ಕ್ರಿಸ್ಟಲ್ ಥೆರಪಿ, ಪೆಂಡಲಮ್ ಡೌಸಿಂಗು, ಸುಜೋಗ್ ಥೆರಪಿ ಇಂಥವೆಲ್ಲ ಅವರಿಗೆ ಅಡಿಷ್ನಲ್ ಆಗಿ ನಾಲೆಜ್ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ನಾಳೆ ದಿನ ಒಂದು ಸೆಂಟರ್ನ ಓಪನ್ ಮಾಡಲಿಕ್ಕಾಗಲ್ಲ, ಹೀಲಿಂಗ್ ಸೆಂಟರ್ನ ಓಪನ್ ಮಾಡಲಿಕ್ಕೂ ಆಗಲ್ಲ. ಅಥವಾ ನೀವು ಅದನ್ನು ನಿಮ್ಮ ಸೆಲ್ಫ್ ಬೆನಿಫಿಟ್ಗಾಗಿ ನೀವು ಬಳಸ್ಕೊಳ್ಳೋದಾದರೂ ಕೂಡ ನಿಮಗೆ ಅದರ ಹೊರತಾಗಿ ಈಗ ಫಾಸ್ಟ್ ರಿಸಲ್ಟ್ ತಂದುಕೊಳ್ಳಿಕ್ಕೆ ಕೆಲವು ಅಡಿಷ್ನಲ್ ಕೋರ್ಸ್ಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅಂಥ ಒಂದು ಕೋರ್ಸ್ಗಳೆಲ್ಲ ಇರುವಂಥ ಒಂದು ಸೆಂಟರ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಎಲ್ಲ ಲೆವೆಲ್ಗಳನ್ನು ನೀಡ್ತಾರ? ಯಾಕಂದರೆ ಇವತ್ತು ನಾವು ತುಂಬ ರೇಖಿ ಮಾಸ್ಟರ್ನ, ರೇಖಿ ಸೆಂಟರ್ನ ನೋಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಅವರನ್ನು ಅಡ್ಮಿಷನ್ ತಗೊಳ್ಳೋದು, ಒಂದು ಲೆವೆಲ್ ಕಲಿಸೋದು, ಸ್ವಲ್ಪ ದಿನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಪ್ರಾಕ್ಟೀಸನ್ನು ಮಾಡಿಸೋದು, ಆ ನಂತರ ಅವರನ್ನು ಗ್ರೂಪಿಂದ ತೆಗೆದು ಬಿಡೋದು, ಕಾಂಟ್ಯಾಕ್ಟ್ ಸಿಗದೆ ಇರೋದು, ಇಂಥವೆಲ್ಲ ನಡೀತಾ ಇರ್ತವೆ. ಆದರೆ ಕೆಲವು ಸಮಸ್ಯೆಗಳಿಗೆ ಒಂದೇ ಲೆವೆಲ್ ನಮಗೆ ಸಾಕಾಗೋದಿಲ್ಲ, ಮುಂದಿನ ಲೆವೆಲ್ಗಳೆಲ್ಲ ಬೇಕಾಗ್ತವೆ. ಅಂಥ ಪರಿಸ್ಥಿತಿಯಲ್ಲಿ ಆ ರೇಖಿ ಗುರುಗಳು ಎಷ್ಟು ಲೆವೆಲನ್ನು ಕೊಡಲಿಕ್ಕೆ ಸಾಮರ್ಥ್ಯ ಇದೆ, ಎಷ್ಟು ಲೆವೆಲನ್ನು ಹಿಂದೆ ಕೊಟ್ಟಿದ್ದಾರೆ. ಈಗ ನನಗೆ ಬೇರೆ ಬೇರೆ ಲೆವೆಲನ್ನು ನಾವು ಮಾಡ್ಕೊಳ್ಳಿಕ್ಕೆ ನನಗೆ ಬೇಕಾಗಿದೆ ಅಂತಂದರೆ ಅವರು ಕಲಿಸೋ ರೀತಿಯಲ್ಲಿ ಇರಬೇಕು. ಒಂದು ಲೆವೆಲ್ ಮಾಡಿಸ್ಕೊಂಡ್ಬಿಟ್ಟು ಅಲ್ಲಿಂದ ಲೆಫ್ಟ್ ಮಾಡಿಸಿ ಆನಂತರ ಕಾಂಟ್ಯಾಕ್ಟ್ನಲ್ಲಿ ಇಲ್ಲದೆ ಇರುವಂಥ ಸೆಂಟ್ರಿಗೆ ನಾವು ಹೋದಾಗ ನಾವು ಒಂದು ಟ್ರೆಡಿಷ್ನಲ್ ಆಗಿ ಅಥವಾ ಒಂದು ಪ್ರೊಫೆಷ್ನಲ್ ಆದಂಥ ರೇಖೆಯನ್ನು ಕಲೀಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಇದನ್ನು ನಾವು ಗಮನಿಸಲೇಬೇಕಾಗತ್ತೆ. ಅದರ ಹೊರತಾಗಿ ನಾವು ತಿಳ್ಕೊಳ್ಳೇಬೇಕಾದಂಥ ಇನ್ನೊಂದು ವಿಚಾರ ಅಥವಾ ಗಮನಿಸಲೇಬೇಕಾದಂಥ ಇನ್ನೊಂದು ವಿಚಾರ ಅಂತಂದರೆ ಅವರು ರಿಪಿಟೇಷನ್ ತಗೊಳ್ತಾರ. ಯಾಕಂದರೆ ಇವತ್ತು ಎಷ್ಟೋ ಸಾರಿ ಏನಾಗುತ್ತೆ, ನಮಗೆ ಒಂದು ಡಿಗ್ರಿಯನ್ನು ಕೊಟ್ಕೊಂಡ್ಬಿಟ್ಟು ಹೀಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ ಅಲ್ಲಿಂದ ಲೆಫ್ಟ್ ಮಾಡಿಸೋವಂಥದ್ದು ಅಥವಾ ಕಾಂಟ್ಯಾಕ್ಟ್ ಇಲ್ಲದೆ ಇರುವಂಥ ಇರುತ್ತೆ. ನೆಕ್ಸ್ಟ್ ನಮಗೆ ಕ್ವಶನ್ಗಳು ಬರ್ತವೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಾಗ ನಮಗೆ ಕೆಲವು ಸಂದೇಹಗಳು ಬಂದಾಗ ಹೇಗೆ ಅದನ್ನು ಪರಿಹಾರ ಮಾಡಿಕೊಳ್ಬೇಕು, ಅವರು ರಿಪಿಟೇಷನ್ ಕ್ಲಾಸ್ಗಳನ್ನು ತಗೊಂಡಾಗ ನಮಗೆ ಈಸಿ ಆಗುತ್ತೆ. ಏನಾದರೂ ನಮ್ಮಲ್ಲಾಗಿರುವಂಥ ಮಿಸ್ಟೇಕ್ಗಳಿದ್ದರೆ ಸರಿ ಮಾಡ್ಕೊಂಡು ಹೋಗ್ಬೋದು. ಬಹಳಷ್ಟು ಸೆಂಟರ್ಗಳಲ್ಲಿ ರಿಪಿಟೇಷನ್ನೇ ತಗೊಳ್ಳೋದಿಲ್ಲ ಇವತ್ತು. ಆ ರೀತಿ ಇದ್ದಾಗ ರೇಖೆ ಸಾಧಕನಿಗೆ ತುಂಬ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಯಾವ ಸೆಂಟರ್ನಲ್ಲಿ ನಮಗೆ ನಾವು ಕಲಿತಂಥ ಲೆವೆಲ್ಗೆ ರಿಪಿಟೇಷನ್ ತಗೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದರ ನಂತರ ಸಂಪರ್ಕಕ್ಕೆ ಸಿಗ್ತಾರಾ? ಈ ಯಾರು ನಮಗೆ ಗುರುಗಳು ಇದ್ದಾರೆ ಅವರು ನಮಗೆ ಏನಾದರೂ ಡೌಟ್ಸ್ಗಳು ಬಂದಾಗ ಮಿಡ್ಲಲ್ಲಿ ರಿಪಿಟೇಷನ್ ತಗೊಳ್ಳದೇ ಇದ್ದರೂ ಕೂಡ ಏನಾದರೂ ಡೌಟ್ ಇದ್ದರೆ ನಾವು ಅವ್ರಿಗೆ ಡೈರೆಕ್ಟಾಗಿ ಸಂಪರ್ಕ ಮಾಡ್ಬೋದಾ ಅಥವಾ ಕಾಂಟ್ಯಾಕ್ಟ್ ಮಾಡ್ಬೋದಾ, ಅದು ಬಹಳ ಇಂಪಾರ್ಟೆಂಟ್. ಇವತ್ತಿನ ಬಹಳಷ್ಟು ಗುರುಗಳು ಒಂದು ಸಾರಿ ರೇಖೆ ದೀಕ್ಷೆನ ಕೊಟ್ಟ ನಂತರ ಅವ್ರದ್ದು ಅಡ್ರೆಸ್ಸೇ ಇರೋದಿಲ್ಲ. ಇದು ನಿಮಗೆ ಕಷ್ಟ ಆಗುತ್ತೆ. ನಿರಂತರವಾಗಿ ನಮಗೆ ಸಂಪರ್ಕಕ್ಕೆ ಸಿಕ್ಕೊಂಡು ನಮ್ಮ ಸಮಸ್ಯೆಗಳನ್ನು, ಸಂದೇಹಗಳನ್ನು ಪರಿಹರಿಸುವಂಥ ಗುರುಗಳಿದ್ದಾಗ ನಾವು ಅಂಥ ಒಂದು ಕೇಂದ್ರದಿಂದ ಪಡ್ಕೊಳ್ಬೋದು. ಅದು ಬಹಳ ಅನುಕೂಲ. ಇವತ್ತೆಲ್ಲ ಏನಾಗಿದೆ ಅಂದರೆ ನಾವು ಏನೋ ರೇಖಿ ಮಾಸ್ಟರ್ ಅಂದ್ಕೊಳ್ಳಿ ನಾವೇ ಒಂದು ದೊಡ್ಡ ಸುಪ್ರೀಮ್ ಅಂತ ಹೇಳ್ಕೊಂಡು ಒಂದು ಬಿಲ್ಡಪ್ ಕೊಡುವಂಥ ವಿಚಾರ ಇಟ್ಕೊಂಡು ನೆಕ್ಸ್ಟ್ ಕಾಂಟ್ಯಾಕ್ಟ್ಗೆ ಸಿಗೋದಿಲ್ಲ. ಅವರ ರಿಸೆಪ್ಷನಿಸ್ಟ್ ಹತ್ರ ನಾವು ಕರೆ ಮಾಡಿಕೊಂಡು ಡೌಟ್ಸ್ ಕೇಳಿದಾಗ ನಮ್ಮ ಗುರುಗಳೇನು ಹೇಳ್ಕೊಟ್ಟಿದ್ದಾರೋ ಅದನ್ನೇ ಮಾಡಿ, ಮತ್ತು ಬೇರೆ ಇದು ಮಾಡ್ಲಿಕ್ಕೆ ಹೋಗ್ಬಿಡಿ, ಅವರು ರೆಸ್ಟ್ನಲ್ಲಿದ್ದಾರೆ, ಎಂಗೇಜ್ ಇದ್ದಾರೆ, ಏನೇನೋ ಸಬೂಬುಗಳನ್ನು ಹೇಳ್ಕೊಂಡು ನಮ್ಮನ್ನು ಅವಾಯ್ಡ್ ಮಾಡುವಂಥ ಪ್ರಯತ್ನಗಳು ನಡೀತವೆ. ಹಾಗಾಗಿ ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆದಂಥ ವಿಚಾರ. ಆನಂತರ ಅವರು ಇಲ್ಲಿ ತನಕ ಎಷ್ಟು ಶಿಷ್ಯರಿಗೆ ದೀಕ್ಷೆನ ಕೊಟ್ಟಿದ್ದಾರೆ, ಆ ಶಿಷ್ಯರು ಯಾವ ರೀತಿ ಎಷ್ಟು ಲೆವೆಲ್ಗಳನ್ನು ಕಲ್ತ್ಕೊಂಡಿದ್ದಾರೆ, ಆ ಹಿನ್ನೆಲೆ ಕೂಡ ಇಂಪಾರ್ಟೆಂಟ್. ಯಾಕಂದರೆ ಇವತ್ತು ನಿನ್ನೆ ಮೊನ್ನೆ ಬಂದವರೆಲ್ಲ ಒಂದು ಶಿಷ್ಯವರ್ಗ ಹೊಂದಿರೋದಿಲ್ಲ, ಆನಂತರ ಅವರ ಗ್ರೂಪ್ನಲ್ಲಿ ಅವರು ಇರೋದಿಲ್ಲ. ಒಂದೊಮ್ಮೆ ನಮಗೆ ಏನಾದರೂ ಸಂದೇಹ ಇದ್ದಾಗ ಗ್ರೂಪ್ನಲ್ಲಿ ಸೀನಿಯರ್ ಸ್ಟೂಡೆಂಟ್ ಇದ್ದಾಗಲಾದರೂ ಕೇಳಲಿಕ್ಕಾಗತ್ತೆ. ಮತ್ತು ಅವರ ಒಂದು ಅನುಭವದ ಆಧಾರದ ಮೇಲೆ ಬಹಳಷ್ಟು ರಿಸಲ್ಟ್ಗಳನ್ನು ಕೊಡುವಂಥ ಸಾಮರ್ಥ್ಯ ಹೊಂದಿರ್ತಾರೆ. ಹಾಗಾಗಿ ಇಲ್ಲಿ ಅವರ ಟೀಮ್ ಯಾವ ಥರ ಇದೆ, ಅವ್ರನ್ನ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಅದನ್ನೋದು ಕೂಡ ನಾವು ಗಮನಿಸಬೇಕಾಗತ್ತೆ. ಅದಾದ ನಂತರ ನಾವು ಇನ್ನೂ ಗಮನಿಸಲೇಬೇಕಾದಂಥ ವಿಚಾರ ಅಂತಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ನೋಡಿದಾಗ ಕೆಲವು ಇತ್ತೀಚೆಗೆ ವೈಭವೀಕರಣ ಮಾಡಿಕೊಳ್ಳುವಂಥ ಗುರುಗಳು ಕೂಡ ತುಂಬ ಜನ ಇದ್ದಾರೆ. ತಮ್ಮ ಹೆಸರಿನ ಹಿಂದುಗಡೆ ಯಾವ್ಯಾವುದೋ ಡಿಗ್ರಿಯನ್ನು ಸೇರಿಸ್ಕೊಳ್ಳೋದು, ಹಣ ಕೊಟ್ಟು ಡಿಗ್ರಿಯನ್ನು ಪಡ್ಕೊಳ್ಳೋದು, ಅಥವಾ ತಾನು ಮಾಡಿದ್ದೇ ಸರ್ವಸ್ವನ ಅಂತ ಹೇಳುವಂಥ ಗುರುಗಳು ಕೂಡ ಇದ್ದಾರೆ. ಅಲ್ಲದೆ ನಿಮಗೆ ರಿಸಲ್ಟ್ ಕೊಡಲಿಕ್ಕೆ ಹಲವಾರು ಎಕ್ಸ್ಪರಿಮೆಂಟ್ಗಳನ್ನು ಮಾಡುವಂಥದ್ದು. ಯಾವ ರೀತಿ ಮೈಂಡ್ ಮೆಕ್ಯಾನಿಸಮ್ ಮಾಡ್ತಾ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರನ್ನೂ ಎಬ್ಬಿಸ್ಕೊಂಡು ಪ್ರಾಕ್ಟೀಸ್ ಮಾಡಿಸುವಂಥದ್ದು. ಒಂದು ತಿಂಗಳನ್ನು ಪ್ರಾಕ್ಟೀಸ್ ಮಾಡಿಸಿ ಕೊನೆಗೆ ಆ ಗ್ರೂಪಿಂದ ತೆಗೆದುಬಿಡೋದು. ಈ ಮೈಂಡ್ ಮೆಕ್ಯಾನಿಸಮ್ ಅನ್ನುವಂಥದ್ದು ಇರ್ಬೋದು, ಕ್ರಿಸ್ಟಲನ್ನು ಬಳಸ್ಕೊಂಡು ಹೀಲ್ ಮಾಡಿಸುವಂಥದ್ದು ಇರ್ಬೋದು, ಅಥವಾ ಭ್ರಮರಿ ಮೂಲಕ ರೇಖೆಯನ್ನು ಪ್ರಾಕ್ಟೀಸ್ ಮಾಡಿಸುವಂಥದ್ದು, ಇವೆಲ್ಲ ಕೂಡ ನಮಗಷ್ಟು ಯೂಸ್ಫುಲ್ ಆಗೋದಿಲ್ಲ. ಇವೆಲ್ಲ ಒಂದು ಮೈಂಡ್ ಮೆಕ್ಯಾನಿಸಮ್ ಅಥವಾ ನಮ್ಮ ಮನಸ್ಸಿಗೆ ಒಂದು ನಂಬಿಕೆಯನ್ನು ಹುಟ್ಟಿಸಿ ರಿಸಲ್ಟ್ ಬಂದಿದೆ ಅನ್ನೋ ರೀತಿಯಲ್ಲಿ ನಮ್ಮನ್ನು ನಂಬಿಸಿಬಿಡ್ತಾರೆ. ನೆಕ್ಸ್ಟ್ ನಾವು ಆ ಪ್ರಾಕ್ಟೀಸ್ ಬಿಟ್ಟಾಗ ಆ ರಿಸಲ್ಟ್ಗಳೇ ಇರೋದಿಲ್ಲ. ಆದರೆ ಸರಿಯಾದ ವಿಧಾನ ಅಂತಂದ್ರೆ ನಾವು ಹಸ್ತಕ್ರಮ ಮಾಡುವಂಥದ್ದು, ಚಕ್ರ ಧ್ಯಾನ ಮಾಡುವಂಥದ್ದು, ಸಿಂಬಲ್ಸ್ಗಳನ್ನು ಹಾಕೊಳ್ಳುವಂಥದ್ದು, ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅವರು ಮಾಡುವಂಥ ವಿಧಾನದಲ್ಲಿ
ಮೂಲ ರೇಖೆಯ ಹೊರತಾಗಿ ಯಾವ್ಯಾವ ಎಕ್ಸ್ಪರಿಮೆಂಟ್ಗಳನ್ನು ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಈ ನಮ್ಮ ಸೆಂಟರ್ನಲ್ಲಿ ನಾವು ವೆಬಿನಾರ್ಗಳನ್ನು ಮಾಡ್ತಾ ಪ್ರತಿಯೊಂದು ಕೋರ್ಸ್ನಲ್ಲಿ ಏನೇನು ಬರುತ್ತೆ, ಯಾವ್ಯಾವ ಸಿಂಬಲ್ ಬರುತ್ತೆ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಆ ಕೋರ್ಸ್ ವೈಸ್ ನಾವು ವೆಬಿನಾರ್ ಮಾಡ್ತಾ ಹೋಗ್ತೀವಿ. ಉಸೈ ರೇಖೆ ಇರ್ಬೋದು, ರಾಜಕೀಯ ರೇಖೆ ಇರ್ಬೋದು, ಏಂಜಲ್ಸ್ ಇರ್ಬೋದು. ಹಾಗೆ ನಮ್ಮಲ್ಲಿ ವೆಬಿನಾರ್ಗೆ ಬಂದವರಿಗೆಲ್ಲ ಆ ಸಮಸ್ಯೆ ಇರೋದಿಲ್ಲ. ಕ್ಲಿಯರ್ ಕಟ್ಟಾಗಿ ಗೊತ್ತಿರುತ್ತೆ ಈ ಲೆವೆಲಲ್ಲಿ ಏನು ಬರುತ್ತೆ, ಸೆಕೆಂಡ್ ಲೆವೆಲಲ್ಲಿ ಏನು ಬರುತ್ತೆ, ಯಾವ ಸಿಂಬಲ್ ಬರುತ್ತೆ, ಚಕ್ರದ ಏನೇನು ಬರುತ್ತೆ, ಡಿಸ್ಟೆನ್ಸ್ ಹೀಲಿಂಗ್ ಏನು ಬರುತ್ತೆ, ಇವೆಲ್ಲ ಕ್ಲಿಯರ್ ಕಟ್ಟಾಗಿ ನಾವು ವೆಬಿನಾರನ್ನು ಮಾಡ್ತೀವಿ ನಾವು. ಹಾಗಾಗಿ ಆ ಸಮಸ್ಯೆ ನಮಗೂ ಸೆಂಟರ್ನವ್ರಿಗೆ ಇಲ್ಲ. ಆದರೆ ಕೆಲವು ಸೆಂಟರ್ನಲ್ಲಿ ಇದೆ ಅದು ಸಮಸ್ಯೆ. ಈಗ ಸಿಂಬಲನ್ನು ಎಲ್ಲಿ ಹಾಕಬೇಕು, ಚಕ್ರ ಧ್ಯಾನವನ್ನು ಎಲ್ಲಿ ಮಾಡಬೇಕು, ಆನಂತರ ಯಾವ್ಯಾವ ಸಿಂಬಲ್ ಏನೇನು ನಮಗೆ ರಿಸಲ್ಟನ್ನು ಕೊಡುತ್ತೆ, ಹೀಲಿಂಗ್ ಅಂದ್ರೇನು, ಅದರೊಟ್ಟಿಗೆ ನಾವು ಪಿರಮಿಡನ್ನು ಯಾವ ರೀತಿ ಬಳಸ್ಕೊಳ್ಬೋದು, ಅಪರ್ಮಿಷನ್ ಯಾವ ರೀತಿ ಕೊಡ್ಬೋದು, ಇವೆಲ್ಲ ನಾವು ಕ್ಲಿಯರ್ ಕಟ್ಟಾಗಿ ಅವ್ರಿಗೆ ವೆಬಿನಾರನ್ನು ಮಾಡ್ತಾ ಮಾಡಬೇಕಾಗುತ್ತೆ. ಹಾಗಾಗಿ ಕೆಲವು ಸೆಂಟರ್ಗಳಲ್ಲಿ ಇದರ ಬಗ್ಗೆ ಅವರು ಆ ರೀತಿಯ ಒಂದು ಪ್ರಾಕ್ಟೀಸನ್ನು ಮಾಡಿಸೋದಿಲ್ಲ, ವೆಬಿನಾರನ್ನು ಮಾಡಿಸೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಿಮಗೆ ಈ ನೆಕ್ಸ್ಟ್ ಲೆವೆಲಲ್ಲಿ ಏನು ಬರ್ತಾನೆ ಅನ್ನೋಂಥದ್ದು ಹಿನ್ನೆಲೆನೇ ಗೊತ್ತಿರೋದಿಲ್ಲ. ಹಾಗಾಗಿ ಅವ್ರು ಏನೇ ಮಾಡಿದರೂ ಕೂಡ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಕೊನೆಗೊಂದಿನ ಗೊತ್ತಾಗುತ್ತೆ, ಬೇರೆ ಕಡೆ ನಾವು ನೋಡಿದಾಗ ಇಲ್ಲಿ ಮಿಸ್ಟೇಕ್ ಆಗಿದ್ದಿಲ್ಲ ಅಂತೇಳಿ. ಹಾಗಾಗಿ ಇವತ್ತು ನೀವು ಪ್ರೊಫೆಷ್ನಲ್ ಆಗಿ ರೇಖೆಯನ್ನು ಕಲಿಬೇಕು ಅಂತಂದರೆ ಇವೆಲ್ಲ ಕೂಡ ಬಹಳ ಇಂಪಾರ್ಟೆಂಟು. ರಿಪಿಟೇಷನ್ ನೋಡಬೇಕು, ಅವ್ರು ಇಡೀ ಕೋರ್ಸ್ನಲ್ಲಿ ಏನೇನು ಬರುತ್ತೆ ಅನ್ನೋದ್ರ ವೆಬಿನಾರನ್ನು ನೋಡಬೇಕು, ಕಾಂಟ್ಯಾಕ್ಟ್ನಲ್ಲಿ ಇರಬೇಕು, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆನಂತರ ಇನ್ನೂ ಬಹಳ ಇಂಪಾರ್ಟೆಂಟ್ ಆದಂಥ ವಿಚಾರ, ನಮಗೆ ಅವ್ರು ಮಟೀರಿಯಲ್ ಏನು ಕೊಡ್ತಾರೆ. ಮಟೀರಿಯಲ್ ಏನಾಗುತ್ತೆ, ಕೆಲವರು PDF ಕೊಡುವಂಥದ್ದು, ಆ PDF ನೋಡ್ಕೊಂಡು ನೀವು ಪ್ರಿಂಟ್ಔಟ್ ತಗೊಳ್ಳಿ ಅಂತ ಹೇಳ್ತಾರೆ. ಕಂಪ್ಲೀಟ್ ಕೋರ್ಸ್ನ ಬಗ್ಗೆ ಯಾವುದೇ ಒಂದು ನಮಗೆ ಬುಕ್ಲೆಟನ್ನು ಕೊಡೋದಿಲ್ಲ. ಅದರಿಂದ ಏನಾಗುತ್ತೆ, ಆ PDF ಡಿಲೀಟ್ ಆಯಿತು ಅಂದ್ರೆ ನಮ್ಗೆ ಅದೆಲ್ಲನೂ ಹೊರಟೋಗ್ಬಿಡುತ್ತೆ. ಸ್ಟಾರ್ಟಿಂಗಿಂದ ಎಂಡ್ ತನಕ ಏನೂ ಗೊತ್ತಿರೋದಿಲ್ಲ. ಆದರೆ ಇಲ್ಲಿ ಬಹಳ ಇಂಪಾರ್ಟೆಂಟು, ನೀವು ಪ್ರೊಫೆಷ್ನಲ್ ಆಗಿ ರೇಖೆನ ಕಲಿಬೇಕು ಅಂತಂದರೆ ನಮಗೆ PDF ಅವ್ರು ಹಾರ್ಡ್ ಕಾಪಿಯನ್ನು ಕೊಡೋ ರೀತಿ ಇರಬೇಕು. ಉದಾಹರಣೆಗೆ ರೇಖೆ ಫಸ್ಟಲ್ಲಿ ಏನು ಮಟೀರಿಯಲ್ ಬೇಕಾಗುತ್ತೆ, ಮಾಹಿತಿ ಬುಕ್ಸ್ ಒಟ್ಟಿಗೆ ಡೈಲಿ ಪ್ರಾಕ್ಟೀಸ್ನ ಚಾರ್ಟನ್ನೆಲ್ಲ ಕೊಡಬೇಕಾಗತ್ತೆ, ಸುಜೋಕ್ ಅಕ್ಯುಪ್ರೆಷರ್ ಥೆರಪಿ ಚಾರ್ಟನ್ನು ಕೊಡಬೇಕಾಗತ್ತೆ. ಇದವ್ರು ಕೊಡ್ತಾರೆ ಇಲ್ಲ ನಾವು ಗಮನಿಸಬೇಕು. ಸೆಕೆಂಡ್ ಲೆವೆಲ್ ಬಂದಾಗ ಯಾವ ರೀತಿ ಬುಕ್ಲೆಟ್ ಬರುತ್ತೆ, ಏನು ಸಿಂಬಲ್ ಇದೆ, ಚಕ್ರದ ಏನಂದರೆ ಏನು, ಇವೆಲ್ಲ ಗೊತ್ತಿರಬೇಕಾಗತ್ತೆ. ಥರ್ಡ್ ಲೆವೆಲಲ್ಲಿ ಏನೇನು ಬರುತ್ತೆ, ಯಾವ ಸಿಂಬಲ್ ಬರುತ್ತೆ, ಮಾಸ್ಟರ್ ಡಿಗ್ರಿಲಿ ಏನು ಬರುತ್ತೆ, ಗ್ರ್ಯಾಂಡ್ ಮಾಸ್ಟರ್ನಲ್ಲಿ ಏನು ಬರುತ್ತೆ, ಇವೆಲ್ಲ ಕ್ಲಿಯರ್ ಕಟ್ಟಾಗಿ ಅವರು ಕೊಡುವಂಥ ಬುಕ್ಲೆಟ್ನಲ್ಲಿ ಅಥವಾ ಮಟೀರಿಯಲಲ್ಲಿ ಇರುತ್ತೆ. ಸರಿಯಾದಂಥ ಒಂದು ಟ್ರೆಡಿಷ್ನಲ್ ರೇಖಿ ಸೆಂಟರ್ ಇದ್ದಲ್ಲಿ ಇದನ್ನೆಲ್ಲ ಕೊಡ್ತಾರೆ. ಅದನ್ನು ನೀವು ಗಮನಿಸಲೇಬೇಕು, ಇಲ್ಲ ಅಂತಂದರೆ ನಿಮಗೆ ಕಷ್ಟ ಆಗುತ್ತೆ. ಒಂದು ವಿಚಾರ. ಇನ್ನು ಈಗ ನಮ್ಮ ಸೆಂಟರ್ ವಿಚಾರಕ್ಕೆ ಬಂದಾಗ ಸ್ನೇಹಿತರೆ, ನಾವು ಕನಿಷ್ಠ ಈಗ 20 ವರ್ಷಕ್ಕಿಂತ ಹೆಚ್ಚಾಗಿ ನಾವು ಈ ರೇಖೆಯನ್ನು ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಕೊಡ್ತಾ ಬಂದಿದ್ದೇವೆ. ಆನಂತರ ಇಲ್ಲಿ ತನಕ ಬಹಳಷ್ಟು ಸಾವಿರಾರು ಜನರಿಗೆ ನಾವು ರೇಖೆ ದೀಕ್ಷೆಯನ್ನು ಕೊಟ್ಟಿದ್ದೇವೆ, ಮಾಸ್ಟರ್ ಡಿಗ್ರಿಯನ್ನು ಮಾಡಿಕೊಟ್ಟಿದ್ವಿ. ವಿತ್ ಸರ್ಟಿಫಿಕೇಟ್ ಸಮೇತ ನಾವು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ. ವಿಶ್ವಚೇತನ ರೇಖೆ ಕೇಂದ್ರ ಅನ್ನುವಂಥದ್ದು ಒಂದು ಟ್ರೆಡಿಷ್ನಲ್ ಆದಂಥ ಪ್ರೊಫೆಷ್ನಲ್ ಕೋರ್ಸ್ ನೀಡುವಂಥ ರೇಖೆ ಕೇಂದ್ರ, ಒಂದು ಯೂನಿವರ್ಸಿಟಿ ಥರ ಕೆಲಸ ಮಾಡುತ್ತೆ. ಪ್ರಾರಂಭದಲ್ಲಿ ಯಾವ ರೀತಿ ಅವರನಿಗೆ ಟ್ರೈನಿಂಗನ್ನು ಕೊಡಬೇಕು, ಡೈಲಿ ಪ್ರಾಕ್ಟೀಸನ್ನು ಯಾವ ರೀತಿ ಮಾಡಬೇಕು, ಅದರ ಹಾರ್ಡ್ ಕಾಪಿಯಿಂದ ಹಿಡಿದು ಸೆಕೆಂಡ್ ಲೆವೆಲ್ಲಿಗೆ ಬೇಕಾದಂಥ ಬುಕ್ಲೆಟು, ಹಾರ್ಡ್ ಕಾಪಿ, ಅದರೊಟ್ಟಿಗೆ PDF, ಥರ್ಡ್ ಲೆವೆಲ್ಗೆ ಬಂದಾಗ ಅದಕ್ಕೆ ಬೇಕಾದಂಥ ಮಟೀರಿಯಲ್ಲು, ಆ ಗ್ರೂಪ್ ವೈಸ್ ಹೀಲಿಂಗ್ ಮಾಡುವಂಥದ್ದು, ಪಿರಾಮಿಡನ್ನು ಬಳಸ್ಕೊಳ್ಳುವಂಥದ್ದು, ಮಾಸ್ಟರ್ ಡಿಗ್ರಿಯಲ್ಲಿ ಯಾವ ರೀತಿ ಪ್ರಾಕ್ಟಿಕಲ್ಲಾಗಿ ನಿಮ್ಮ ಕೋಣೆ ಶುದ್ಧೀಕರಣ ಇರ್ಬೋದು, ಆನಂತರ ಬೇರೆಯವ್ರಿಗೆ ದೀಕ್ಷೆ ಕೊಡುವಂಥ ವಿಧಾನ ಇರ್ಬೋದು, ಮಾಸ್ಟರ್ ಡಿಗ್ರಿಲಿ ಯಾವ ರೀತಿ ಅನುಷ್ಠಾನ ಮಾಡುವಂಥದ್ದು, ಎಲ್ಲವೂ ಕೂಡ PDF ಮತ್ತು ಬುಕ್ಲೆಟನ್ನು ಕೊಟ್ಕೊಂಡು ನಾವು ಕಲಿಸ್ತೇವೆ. ಜೊತೆಗೆ ನಮ್ಮಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಂದರೆ, ನಾವು ಮುಂದಿನ ಕ್ಲಾಸ್ಗಳಿದ್ದಾಗ ಹಿಂದೆ ಕಲಿತಂಥವ್ರು ಎಲ್ಲರಿಗೂ ಕೂಡ ರಿಪೀಟೇಷನ್ಗೆ ಅವಕಾಶ ಮಾಡಿಕೊಡ್ತೇವೆ. ಎಲ್ಲಿ ಡೌಟ್ ಇದೆಯೋ ಅಲ್ಲಿ ಡೌಟ್ ಕ್ಲಿಯರ್ ಮಾಡ್ಕೊಳ್ಬೋದು. ಅದರ ಹೊರತಾಗಿ ನಾವು ಪ್ರತಿದಿನ 8:30 ಮೇಲೆ ನಿಮಗೆ ಕಾಂಟ್ಯಾಕ್ಟಿಗೆ ಸಿಗ್ತೀವಿ. ನಿಮ್ಮ ಡೌಟ್ಸ್ ಏನಿದೆಯೋ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಬೋದು. ಅದರ ನಂತರ ನಾವು ವೆಬಿನಾರ್ಗಳನ್ನು ಏರ್ಪಡಿಸ್ತೀವಿ. ಯಾವುದು ಕೂಡ ಅದಕ್ಕೆ ಚಾರ್ಜಸ್ ಇರೋದಿಲ್ಲ. ಆ ವೆಬಿನಾರ್ನಲ್ಲಿ ಏನು ಕ್ಲಿಯರ್ ಕಟ್ಟಾಗಿ ಇಡೀ ಕೋರ್ಸ್ನಲ್ಲಿ, ಪ್ರೊಫೆಷ್ನಲ್ ಕೋರ್ಸ್ನಲ್ಲಿ ಏನು ಬರ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರುತ್ತೆ. ಹಾಗಾಗಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಲ್ಲೂ ಕೂಡ ಕ್ಲಿಯರ್ ಮಾಡ್ಕೊಳ್ಬೋದು. ಇನ್ನು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ, ಇಂಗ್ಲೀಷ್ನಲ್ಲೂ ಕೂಡ ಇರುತ್ತೆ. ಅದರೊಟ್ಟಿಗೆ ಹಾರ್ಡ್ ಕಾಪಿಯಲ್ಲೂ ಕೂಡ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಹಾರ್ಡ್ ಕಾಪಿಯನ್ನು ನಾವು ಕೊಡ್ತೀವಿ. ಇದನ್ನು ಬಳಸ್ಕೊಂಡು ನೀವು ಒಂದು ಪ್ರೊಫೆಷ್ನಲ್ ರೇಖಿ ಮಾಸ್ಟರ್ ಆಗಲಿಕ್ಕೆ ಅಥವಾ ಪ್ರೊಫೆಷ್ನಲ್ ರೇಖಿ ಹೀಲರ್ ಆಗಲಿಕ್ಕೆ ಏನು ನಿಮಗೆ ಅರ್ಹತೆ ಬೇಕೋ ಅದನ್ನೆಲ್ಲ ಅರ್ಹತೆಯನ್ನು ಪಡ್ಕೊಳ್ಳುವ ರೀತಿಯಲ್ಲಿ ನಾವು ನಿಮಗೆ ಸಹಾಯ ಮಾಡ್ತೇವೆ. ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಕ್ಲಾಸ್ ಇದೆ, ನೀವು ಅದನ್ನು ಬಳಸ್ಕೊಳ್ಬೋದು. ಮತ್ತು ಮಾಸ್ಟರ್ ಡಿಗ್ರಿ, ಗ್ರ್ಯಾಂಡ್ ಮಾಸ್ಟರ್ ಆದಾಗ ನಿಮಗೆ ಸರ್ಟಿಫಿಕೇಟನ್ನು ಕೂಡ ಕೊಡ್ತೀವಿ. ಇದರಿಂದ ನೀವು ನಿಮ್ಮ ಒಂದು ಸೆಂಟ್ರನ್ನು ಓಪನ್ ಮಾಡಿದಾಗ ನೀವು ಅದನ್ನು ಅಲ್ಲಿ ಅಳವಡಿಸ್ಕೊಳ್ಬೋದು. ಹಾಗಾಗಿ ಒಬ್ಬ ಪ್ರೊಫೆಷ್ನಲ್ ಆಗಿ ರೇಖೆಯನ್ನು ಕಲೀಲಿಕ್ಕೆ ಆಸಕ್ತಿ ಇರೋವನಿಗೆ ನಮ್ಮಿಂದ ಎಲ್ಲ ಥರದ ಒಂದು ಸೌಲಭ್ಯ ಇದೆ. ಆನ್ಲೈನ್ ಆಫ್ಲೈನ್ ಕ್ಲಾಸ್ನ ಒಟ್ಟಿಗೆ
ನೀವು ನಾಳೆ ದಿನ ಸೆಂಟರ್ನ ನಡೆಸೋದಾದರೆ ನಿಮಗೆ ಬೇಕಾದಂಥ ಮಟೀರಿಯಲ್ನ ಕೂಡ ನಾವು ಸಪ್ಲೈ ಕೊಡ್ತೀವಿ. ಹಾಗಾಗಿ ಜೊತೆಗೆ ನಾವು ಪ್ರತಿದಿನ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಇರ್ತೀವಿ. ಇಂಥ ಒಂದು ಅವಕಾಶವನ್ನು ಪಡ್ಕೊಳ್ಳಿ. ಜೊತೆಗೆ ನೀವು ಯಾವ ಹಂತದಲ್ಲಿ ಯಾವ ಒಂದು ಸೇವೆ ನಮ್ಮಿಂದ ಬಯಸ್ತಿರೋ ಅದೆಲ್ಲ ಸೇವೆಯನ್ನು ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ. ಇವತ್ತು ರೇಖಿ ಬಹಳ ಪವರ್ಫುಲ್ಲಾಗಿ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಡ್ರಗ್ಲೆಸ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಇವತ್ತು ಅಲೋಪತಿಕ್ ಮೆಡಿಸಿನನ್ನು ತಿಂದು 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 ತನ್ನ ದೇಹವನ್ನು ಹಾಳು ಮಾಡಿಕೊಳ್ಳುವಂಥ ವ್ಯಕ್ತಿಗಳಿಗೆ ಇದೊಂದು ಸೂಕ್ತ ವಿಧಾನ ಆಗಿದೆ. ಇದರಲ್ಲಿ A to Z ವರ್ಕ್ ಆಗುತ್ತೆ. ಚಕ್ರ ಬ್ಯಾಲೆನ್ಸಿಂಗಿಂದ ಇರ್ಬೋದು, ಅವರ ಬ್ಯಾಲೆನ್ಸಿಂಗ್ ಇರ್ಬೋದು, ನಮ್ಮ ಫೈನಾನ್ಸಿಯಲ್ಲಿ ಎಜುಕೇಷನ್ ವಿಚಾರ ಇರ್ಬೋದು, ಹೆಲ್ತ್ ಇರ್ಬೋದು, ಎಲ್ಲ ದಾಂಪತ್ಯ ಸಾಮರಸ್ಯ ಇರ್ಬೋದು, ಸಂತಾನದ ವಿಚಾರ ಇರ್ಬೋದು, ಎಜುಕೇಷನ್ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಮಗೆ ಸಪೋರ್ಟ್ ಆಗುವಂಥ ವಿದ್ಯೆ ನಮ್ಮಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ಕೊಡುವಂಥ ವ್ಯವಸ್ಥೆ ಇದೆ. ಬೇರೆ ಕಡೆ ನೀವು ಚೆಕ್ ಮಾಡಿ ನಿಮಗೆ ನಮ್ಮ ಮೆಥಡ್ ಓಕೆ ಆದರೆ ನಮ್ಮಲ್ಲಿ ಜಾಯ್ನ್ ಆಗ್ಬೋದು. ನಿಮಗೆ ನಮ್ಮಲ್ಲಿ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇದ್ದರೆ ಈ ಸ್ಕ್ರೋಲಲ್ಲಿ ಕಾಣಿಸುವಂಥ ನಂಬರಿಗೆ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣಿಸುವಂಥ ನಂಬರಿಗೆ ಕರೆ ಮಾಡಿ ನೀವು ಬುಕ್ಕಿಂಗನ್ನು ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಆಸಕ್ತಿ ಇದೆ, ನೀವು ಕೇವಲ ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಳಿಕ್ಕೆ ಬೇಕಾಗಿ ನೀವು ರೇಖೆಯನ್ನು ಕಲ್ತ್ಕೊಳ್ಳಿ. ಹೀಲರ್ ಆಗಲಿಕ್ಕೆ ಇಚ್ಛೆ ಪಡ್ತಿರೋ ಹೀಲರ್ ಆಗಿ, ರೇಖೆ ಮಾಸ್ಟರ್ ಆಗಿ ಸೆಂಟರ್ನ ಓಪನ್ ಮಾಡ್ತಿರೋ ಅದು ಕೂಡ ಆಗಿ, ಎಲ್ಲದಕ್ಕೂ ಕೂಡ ನಮ್ಮ ಕಡೆಯಿಂದ ಸಪೋರ್ಟ್ ಇದೆ. ನಿಮಗೆ ರೇಖೆ ಅಂದರೆ ರೇಖಿ, ರಾಜಕ್ರಿಯ ರೇಖೆ ಅಂದರೆ ರಾಜಕ್ರಿಯ ರೇಖೆ, ಏಂಜಲ್ಸ್ ಅಂದರೆ ಏಂಜಲ್ಸ್, ಹಿಪ್ನೋಟಿಸಮ್ ಅಂದರೆ ಹಿಪ್ನೋಟಿಸಮ್, ಪ್ರತ್ಯೇಕವಾಗಿ ನಾವು ಸಪ್ರೇಟಾಗಿ ಅದರದ್ದೇ ಆದಂಥ ಚೌಕಟ್ಟಿನಲ್ಲಿ ಕಲಿಸ್ಕೊಡ್ತೇವೆ. ಎಲ್ಲವನ್ನು ಮಿಕ್ಸ್ ಮಾಡಲಿಕ್ಕೆ ನಾವು ಹೋಗೋದಿಲ್ಲ. ಹಾಗಾಗಿ ನಿಮಗೆ ಒಂದು ಕೋರ್ಸ್ ಅಂದರೆ ಕಂಪ್ಲೀಟ್ ಆದಂಥ ಒಂದು ಕೋರ್ಸನ್ನು ತೆಗೆದುಕೊಳ್ಳುವಂಥ ಅವಕಾಶ ನಮ್ಮಲ್ಲಿರೋದ್ರಿಂದ ನೀವು ಅದನ್ನು ಬಳಸ್ಕೊಳ್ಳಿ. ಸ್ನೇಹಿತರೆ, ಬಹಳ ಜನ ರಿಕ್ವೆಸ್ಟ್ ಮಾಡಿದ್ರು ಈ ಥರದ್ದೊಂದು ವಿಡಿಯೋ ಮಾಡಿ ಅಂತೇಳಿ, ಅದನ್ನು ಮಾಡಿದ್ದೀನಿ. ಅದನ್ನು ಬಳಸ್ಕೊಳ್ಳಿ. ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.